Hi, hello, namaste friends. Welcome to the Raman tutorial for GK. ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಅಂದ್ರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಾವು ಈ ತರಗತಿಯಲ್ಲಿ ತಿಳಿತಾ ಹೋಗೋಣ. ಈ ಒಂದು ವಿಡಿಯೋ ನಿಮ್ಗೆ ಲ್ಯಾಂಡ್ ಸರ್ವೇಯರ್ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಹಾಗೆ PSTR ನೇಮಕಾತಿ ಮತ್ತೆ GPSTR, HSTR ಅಂಡ್ TET ಪ್ರತಿಯೊಂದು ಪರೀಕ್ಷಾ ದೃಷ್ಟಿಕೋನದಿಂದ ಈ ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ಗಳು ನಿಮ್ಗೆ ಸಹಾಯ ಆಗತ್ತೆ. ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ನಮ್ಮ ಭೂಮಿ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅವರ್ ಅರ್ತ್ ಅಂತ ಹೇಳ್ತೀವಿ. ನಮ್ಮ ಭೂಮಿ ಬಗ್ಗೆ ನಾವ್ ಎಷ್ಟು ತಿಳ್ಕೋಬೇಕು, ಜಾಗ್ರಫಿ ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಭೂಮಿಯ ಒಂದು ಆ ಆಕಾರ ಆಗಿರ್ಬೋದು, ಭೂಮಿಯ ಒಂದು ರಚನೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ನಾವು ಕ್ವಶನ್ ಅಂಡ್ ಆನ್ಸರ್ಸ್ ಗಳ ಸೀರೀಸ್ ಮೂಲಕ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸೂರ್ಯನಿಂದ ಮೂರನೇ ಗ್ರಹ ಯಾವುದು? ನಿಮ್ಗೆಲ್ಲ ಗೊತ್ತಿದೆ, ಒಂದು ಸೋಲಾರ್ ಸಿಸ್ಟಮ್ ಇದೆ, ಅದರಲ್ಲಿ ಅದನ್ನ ನಾವು ಸೌರವ್ಯೂಹ ಅಥವಾ ಸೌರಮಂಡಲ ಅಂತೇಳಿ ಕರಿತೀವಿ. ಅಲ್ಲಿ ಸೂರ್ಯನೇ ಅಧಿಪತಿ ಆಗಿರ್ತಾನೆ. ಉಳಿದೆಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತ ಸುತ್ತುತ್ತಾ ಇರುತ್ತೆ. ಇದೆಲ್ಲವೂ ಕೂಡ ಖಗೋಳ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಂಡಿರುವಂತ ವಿಚಾರಗಳು. ಹಾಗಾದ್ರೆ ಸೂರ್ಯನಿಂದ ಮೂರನೇ ಗ್ರಹ ಯಾವುದು ಅಂತ ಅಂದಾಗ ಒಬ್ವಿಯಸ್ಲಿ ನಿಮ್ಮೆಲ್ಲರ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಆಗಿರುತ್ತೆ. ಸೊ ಭೂಮಿ ಅಲ್ವಾ? ಸೊ ಸೂರ್ಯನಿಂದ ಮೂರನೇ ಅಂತರದಲ್ಲಿ ನಾವು ಇರ್ತಕ್ಕಂಥದ್ದು. ಸೊ ಹಂಗಾಗಿ ನಾವಿಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳ, ಗಾಳಿ, ನೀರು, ಹಾಗೆ ಇಲ್ಲಿ ಇರ್ತಕ್ಕಂಥ ಪರಿಸರ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಗೆ ದೊರೀತಾ ಇದೆ. ಹಂಗಾಗಿ ಆಪ್ಷನ್ ನಂಬರ್ ಬಿ ಭೂಮಿ ಸರಿಯಾದಂತ ಉತ್ತರ. ಭೂಮಿಯ ಮೇಲ್ಮೈ ಎಷ್ಟು ಶೇಕಡ ನೀರಿನಿಂದ ಆವೃತವಾಗಿದೆ? ಸೊ ಭೂಮಿ ಅಂದ ತಕ್ಷಣ ನೀವೊಂದು ಒಂದು ಇಮ್ಯಾಜಿನೇಷನ್ ಬರುತ್ತೆ. ಒಂದು ಗ್ಲೋಬ್ ಇಮ್ಯಾಜಿನೇಷನ್ ಬಂದಾಗ ಅದರ ಸುತ್ತಲೂ ಕೂಡ ಸಾಕಷ್ಟು ಕಡೆ ಏನಾಗಿದೆ, ನೀರಿನಿಂದ ಆವೃತ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಈಗ 100% ಅಂತ ತಗೊಂಡಾಗ ಇಲ್ಲಿ ಎಷ್ಟು ಶೇಕಡ ನೀರಿನಿಂದ ಆವೃತವಾಗಿದೆ ಭೂಮಿ ಅಂತ ಪ್ರಶ್ನೆ ಇದೆ. ಸೊ ಒಬ್ವಿಯಸ್ಲಿ ನೋಡ್ಬೋದು ನೀವು, ಆಪ್ಷನ್ಸ್ ಗಳು ಹೀಗಿದೆ: 29.22%, ಹಾಗೆ 50% ಇದೆ, 70.78%, ಇನ್ನ 90% ಅಂತ ಇದೆ. ಹಾಗಾದ್ರೆ ಇಲ್ಲಿ ನೀವು ನೋಡಿರ್ಬೋದು ಎಷ್ಟು ಆಗತ್ತೆ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಏನಿದೆ, 70.78% ನಷ್ಟು ಭೂಮಿ ಏನಾಗಿದೆ, ನೀರಿನಿಂದ ಆವೃತವಾಗಿದೆ ಅಂತ ಹೇಳ್ತೀವಿ. ನೋಡಿ, ಇದಕ್ಕಿಂತ ಮುಂಚೆ ನಾನು ಏನ್ ತಿಳಿಸ್ಕೊಡ್ಬೇಕಪ್ಪ ಅಂತಂದ್ರೆ, ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಏನಿದೆ 510 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟಿದೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಬೇರೆ ತರ ವೆರೈಟೀಸ್ ಆಫ್ ಕ್ವಶನ್ಸ್ ಕೇಳುವಾಗ ಇವೆಲ್ಲ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲಂಗೆನೆ ಅದ್ರಲ್ಲಿ ಏನಪ್ಪಾ ಅಂದ್ರೆ 361 ಚದರ ಈ ಕಿಲೋಮೀಟರ್ಗಳಷ್ಟು ಅಂದ್ರೆ 70.78% ನಷ್ಟು ಏನಾಗಿರುತ್ತೆ, ಭೂಮಿಯಲ್ಲಿ ನೀರಿದೆ. ಇನ್ನು ಉಳಿದಂತಹ ಕ್ಷೇತ್ರ ಅಂದ್ರೆ 149 ಒಂದು ಚದರ ಲಕ್ಷ ಕಿಲೋಮೀಟರ್ಗಳಷ್ಟು ಏನಿದೆ ಅಂತಂದ್ರೆ ಇಲ್ಲಿ ಭೂಮಿಯಿಂದ ಅಂದ್ರೆ ನೆಲದ ಭಾಗವನ್ನ ನಾವು ಕಾಣ್ಬೋದು. ನೀರ್ ಇಲ್ದಂಗೆನೆ ಭೂಮಿಯ ಭಾಗವನ್ನ ಕಾಣ್ಬೋದು. ಇದನ್ನ ನಾವು 29.22% ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಗೊತ್ತಾಯ್ತಾ? ಎಷ್ಟು ಪಾಯಿಂಟ್ ನೀರಿದೆ, ಎಷ್ಟು ಪಾಯಿಂಟ್ ನೆಲ ಇದೆ ಅನ್ನೋದು ನಮ್ಗೆ ತಿಳಿದಿರ್ಬೇಕು. ಹಾಗಾದ್ರೆ ಭೂಮಿ ಅಂತ ಬಂದಾಗ ಇಲ್ಲಿ ಎಲ್ಲಾ ಖಂಡಗಳು ಸೇರ್ಕೊಳ್ಳುತ್ತೆ, ಎಲ್ಲಾ ದೇಶಗಳು ಬರುತ್ತೆ, ನಾವೆಲ್ಲರೂ ಕೂಡ ಇಡೀ ಪ್ರಪಂಚ ಅಂತೇಳಿ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಹಾಗಾದ್ರೆ ಜಗತ್ತಿನಲ್ಲಿರ್ತಕ್ಕಂತಹ ಅತಿ ದೊಡ್ಡ ಭೂಖಂಡ ಯಾವುದು ಅಂತೇಳಿ ನಾವು ಗುರುತಿಸ್ಬೇಕಾಗತ್ತೆ. ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ಇದನ್ನ ಗೆಸ್ ಮಾಡಿರ್ತೀರಾ, ಬಿಕಾಸ್ ಸಿಂಪಲ್ ಆದಂತ ಒಂದು ಕ್ವೆಶನ್. ಜಗತ್ತಿನಲ್ಲಿ ಒಟ್ಟು 7 ಖಂಡಗಳನ್ನ ನಾವು ಕಾಣ್ತೀವಿ ಅಲ್ವಾ? ಒಂದೊಂದು ಖಂಡಗಳು ಕೂಡ ಅದರದ್ದೇ ಆದಂತ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ನಿಮ್ಗೆ ಖಂಡಗಳ ವೈಶಿಷ್ಟ್ಯಗಳ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಆಪ್ಷನ್ ನಂಬರ್ ಸಿ ಏನಿದೆ, ಏಷ್ಯಾ ಖಂಡ ಅಲ್ವಾ? ಏಷ್ಯನ್ ಕಾಂಟಿನೆಂಟ್ ಅಂತೇಳಿ ಕರಿತೀವಿ. ಸೊ ಇದನ್ನ ನಾವು ವೈಪರೀತ್ಯಗಳ ಖಂಡ ಅಂತಾನೂ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಏಷ್ಯಾ ಖಂಡ ಅಂತಂದಾಗ ಕೇವಲ ಒಂದೇ ರೀತಿಯಾದಂತಹ ಭೂಪ್ರದೇಶವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಗರಗಳಿದೆ,
ಅರಣ್ಯ ಪ್ರದೇಶಗಳಿದೆ, ಅದಲ್ದಂಗೆ ಮರುಭೂಮಿ ಕೂಡ ಇದೆ, ಆಮೇಲೆ ಜಲಚರ ಜೀವಿಗಳು ಕೂಡ ವಾಸ ಮಾಡುತ್ತೆ. ಅಂದ್ರೆ ಎಲ್ಲಾ ವೈವಿಧ್ಯತೆಯನ್ನ ಹೊಂದಿರ್ತಕ್ಕಂತ ಏಕೈಕ ಖಂಡ ಅಂತಂದ್ರೆ ಅದು ಏಷ್ಯಾ ಖಂಡ, ಅತಿ ದೊಡ್ಡ ಭೂಖಂಡ ಅಂತೇಳಿ ಗುರುತಿಸ್ತಾ ಇದೀವಿ. ನಮ್ಮ ಭಾರತನೂ ಕೂಡ ಬರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಬರುತ್ತೆ. ಸರಿನಾ? ಎಸ್. ಈಗ ನಾವು 4ನೇ ಪ್ರಶ್ನೆಗೆ ಹೋಗೋಣ. ಅತಿ ಚಿಕ್ಕ ಸಾಗರ. ಸೊ ಹೆಂಗೆ ನಮ್ಮಲ್ಲಿ 7 ಭೂಖಂಡಗಳನ್ನ ನೋಡ್ತೀವೋ ಅದೇ ರೀತಿ ಸಾಗರಗಳನ್ನ ಕೂಡ ನಮ್ಮ ಒಂದು ಪ್ರಪಂಚ ಸುತ್ತುವರೆದಿದೆ. ಅದರಲ್ಲಿ ಅತಿ ಚಿಕ್ಕ ಸಾಗರ ಯಾವುದು? ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಹಾಗೆ ಆರ್ಟಿಕ್ ಸಾಗರ ಅಂತ ಇದೆ. ಏನು ನಾವು ಹೇಳ್ತಾ ಇದೀವಿ 70% ನಷ್ಟು ನೀರು ತುಂಬಿಕೊಂಡಿದೆ ಅಂತ ಹೇಳಿದ್ವಲ್ವಾ, ಈ ದೊಡ್ಡ ದೊಡ್ಡ ಮಹಾಸಾಗರಗಳು ಸುತ್ತುವರೆದಿರೋದ್ರಿಂದ ಅಷ್ಟ್ರ ಮಟ್ಟಿಗೆ ನೀರು ನಮ್ಮ ಭೂಮಿಯನ್ನ ಆವರಿಸಿರುವಂತದ್ದು. ಹಾಗಾಗಿ ಅತ್ಯಂತ ಚಿಕ್ಕ ಸಾಗರ ಅಂತೇಳಿ ಕೇಳಿರೋ ಕಾರಣ ಆಪ್ಷನ್ ನಂಬರ್ ಡಿ ಏನಿದೆ, ಆರ್ಟಿಕ್ ಸಾಗರ, ಏನು ಧ್ರುವ ಪ್ರದೇಶದಲ್ಲಿ ಕಂಡುಬರುತ್ತೆ ಈ ಆರ್ಟಿಕ್ ಸಾಗರ, ಇದು ಅತಿ ಚಿಕ್ಕ ಸಾಗರ ಅಂತೇಳಿ ನಾವು ಗುರುತಿಸ್ತಾ ಇದೀವಿ. ನೆಕ್ಸ್ಟ್ 5ನೇ ಪ್ರಶ್ನೆಗೆ ನಾವೆಲ್ಲರೂ ಬಂದಿದೀವಿ. ಉತ್ತರ ಗೋಳಾರ್ಧವನ್ನ ಭೂಮಿ ಗೋಳಾರ್ಧ ಎಂದು ಕರೆಯಲಾಗುತ್ತೆ. ಯಾಕೆ? ಈಗ ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಭೂಮಿ ಇದು. ನಮ್ಮ ಭೂಮಿಯನ್ನ ನಾವೇನ್ ಮಾಡಿದೀವಿ, ನಾವು ಅನ್ನೋದ್ಕಿಂತಲೂ ಕೂಡ ಈ ಕಾಲ್ಪನಿಕ ರೇಖೆಯಾದಂತ 0 ಡಿಗ್ರಿ ಸಮಭಾಜಕ ವೃತ್ತ ಏನಿದೆ, ಈ ಸಮಭಾಜಕ ವೃತ್ತ ಏನ್ ಮಾಡಿದೆ ಅಂದ್ರೆ ಮೇಲ್ಗಡೆ ಇರೋದು ಉತ್ತರ ಗೋಳಾರ್ಧ, ಹಾಗೆ ಕೆಳಗಡೆ ಇರೋದು ಬಂದ್ಬಿಟ್ಟು ದಕ್ಷಿಣಾರ್ಧ ಗೋಳ ಅಂತೇಳಿ ಇದು ಡಿವೈಡ್ ಮಾಡಿರುವಂತದ್ದು ಅಲ್ವಾ. ಇಲ್ಲಿ ಕೂಡ ಧ್ರುವ ಪ್ರದೇಶಗಳನ್ನ ಉತ್ತರ ಧ್ರುವ ಪ್ರದೇಶ, ಇಲ್ಲಿ ಕೆಳಗಂಡಂತಹ ಧ್ರುವ ಪ್ರದೇಶಗಳನ್ನ ದಕ್ಷಿಣ ಧ್ರುವ ಪ್ರದೇಶ ಅಂತೇಳಿ ಗುರುತಿಸ್ತೀವಿ. ಹಾಗಾದ್ರೆ ಈ ಉತ್ತರ ಗೋಳಾರ್ಧವನ್ನ ನಾವು ಭೂಮಿ ಗೋಳಾರ್ಧ ಅಂತ ಕರಿತೀವಿ. ಯಾಕಿರಬಹುದು ಅಂತಂದ್ರೆ, ಇಲ್ಲಿ ನಿಮ್ಮೆಲ್ಲರ ಉತ್ತರನು ಕೂಡ ಗೆಸ್ ಮಾಡಿರ್ತೀರಾ ಅನ್ಕೊಂಡಿದೀನಿ. ಇಲ್ಲೇನಾಗಿದೆ ಅಂದ್ರೆ ನೀರಿಗಿಂತ ಹೆಚ್ಚು ಭೂಮಿ ಇದೆ. ಉತ್ತರ ಗೋಳಾರ್ಧ ಅಂತ ನಾವು ಗುರುತಿಸ್ತಾ ಇದ್ದೀವಿ, ಈ ಭಾಗದಲ್ಲಿ ಭೂಮಿ ಜಾಸ್ತಿ ಇದೆ. ಈ ಕಡೆ ಕೆಳಗಡೆ ಬಂದಾಗ, ದಕ್ಷಿಣ ಭಾಗಕ್ಕೆ ಬಂದಾಗ ಏನಾಗಿದೆ, ನೀರಿನ ಒಂದು ಪ್ರಮಾಣ ಜಾಸ್ತಿ ಇದೆ. ಅರ್ಥ ಆಯ್ತಾ? ಹಾಗಾಗಿ ಗೋಳಾರ್ಧವನ್ನ ನಾವು ಭೂಮಿ ಗೋಳಾರ್ಧ ಅಂತೇಳಿ ಕರಿತೀವಿ. ಸೊ ಏನಪ್ಪಾ ಅಂದ್ರೆ 60% ನಷ್ಟು ಉತ್ತರ ಗೋಳಾರ್ಧ, ಹಾಗೆ 40% ನಷ್ಟು ನೀರನ್ನ ಹೊಂದಿದೆ. 60% ಭೂಮಿ ಇದೆ, 40% ನೀರಿದೆ. ಹಂಗಾಗಿನೇ ಈ ಉತ್ತರ ಗೋಳಾರ್ಧವನ್ನ ನಾವು ಭೂಮಿ ಗೋಳಾರ್ಧ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಭೂಮಿಯ ಮೇಲ್ಮೆಯಲ್ಲಿ ಅಡ್ಡಲಾಗಿ ಚಲಿಸುವಂತಹ ಕಾಲ್ಪನಿಕ ರೇಖೆಗಳನ್ನ ನಾವ್ ಏನಂತ ಹೇಳಿ ಕರಿತಾ ಇದೀವಿ? ತುಂಬಾ ಇಂಪಾರ್ಟೆಂಟ್. ಇದನ್ನ ಸಾಕಷ್ಟು ಸಲ ಎಕ್ಸಾಮ್ಸ್ ಗಳಲ್ಲಿ ನಿಮಗೆ ಕೇಳ್ತಾರೆ ಅಂದ್ರೆ ಹೇಗೆ ಅಂದ್ರೆ, ಇಲ್ಲಿ ವಿಶಿಷ್ಟವಾಗಿ ಕೆಲವೊಂದು ರೇಖೆಗಳನ್ನ ಎಳ್ದಿದೀವಿ. ಕಾಲ್ಪನಿಕ ರೇಖೆಗಳು ಅಂದ್ರೆ ನಮ್ಗೆ ಒಂದು ಸ್ಥಳದ ಮಾಹಿತಿ ತಿಳ್ಕೊಳ್ಳೋದಕ್ಕೋಸ್ಕರ, ಅಥವಾ ಒಂದು ಸ್ಥಳದ ಸಮಯವನ್ನ ತಿಳಿಲಿಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕಿರ್ತಕ್ಕಂತ ಸಮಯದ ವ್ಯತ್ಯಾಸ ಆಗಿರಬಹುದು, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ನಮ್ಮ ಅನುಕೂಲಕ್ಕೋಸ್ಕರ ಹೇಳ್ಕೊಂಡಿರುವಂತಹ ಕಾಲ್ಪನಿಕ ರೇಖೆಗಳು. ಹಾಗಾದ್ರೆ ಅಡ್ಡಲಾಗಿ ಚಲಿಸುವಂತ ರೇಖೆಗಳು ಅಂತ ಕೇಳಿದಾರೆ, ಅವುಗಳನ್ನ ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಹೀಗೆ ಭೂಮಿ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸಮಭಾಜಕ ವೃತ್ತ ರೇಖೆ ಇದೆ. ಈ ರೀತಿ ನಾವೇನ್ ಮಾಡಿದೀವಿ ಅಂತಂದ್ರೆ, ಇವೆಲ್ಲ ಪ್ರಧಾನ ರೇಖೆಗಳು. ಇವೆ ನಾನು ಹಾಕಿದಿನಲ್ಲ, ಇವೆಲ್ಲ ಪ್ರಧಾನ ರೇಖೆಗಳಿವೆ. ಇದನ್ನ ನಾವು 0 ಡಿಗ್ರಿ ಸಮಭಾಜಕ ವೃತ್ತ, ಅತಿ ಹೆಚ್ಚಿನ ಒಂದು ಉಷ್ಣಾಂಶವನ್ನ ನಾವಿಲ್ಲಿ ಕಾಣಬಹುದು ಸಮಭಾಜಕ ವೃತ್ತದಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಬರೋದು ಮಕರ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇವೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ಭೂಮಿಯ ಮೇಲ್ಮೆಯಲ್ಲಿ ಹಿಂಗೆ ನೀಳವಾಗಿ ಉದ್ದವಾಗಿ ಚಲಿಸ್ತಕ್ಕಂತ ಕಾಲ್ಪನಿಕ ರೇಖೆಗಳನ್ನ ನಾವು ರೇಖಾಂಶಗಳು ಅಂತೇಳಿ ಕರಿತೀವಿ. ರೇಖಾಂಶಗಳು ಇವು ತುಂಬಾ ಇಂಪಾರ್ಟೆಂಟ್ ನಮ್ಮ ಒಂದು ಸಮಯವನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಹಾಗಾಗಿ ನಾವು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 0 ಡಿಗ್ರಿ ಅಕ್ಷಾಂಶವನ್ನ ನಾವ್ ಏನಂತ ಕರಿತೀವಿ? ನಾನು ಈಗ ತಾನೇ ನಿಮ್ಗೆ ಹೇಳ್ದೆ 0 ಡಿಗ್ರಿ ಅಕ್ಷಾಂಶವನ್ನ ನಾವ್ ಏನಂತ ಕರಿತೀವಿ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಭೂಮಿ, ಇಲ್ಲಿ ಬರ್ತಕ್ಕಂಥದ್ದು 0 ಡಿಗ್ರಿ ಅಕ್ಷಾಂಶ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಅಕ್ಷಾಂಶವನ್ನ ನಾವು
ಸಮಭಾಜಕ ವೃತ್ತರೇಖೆ ಅಂದ್ರೆ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತೇಳಿ ಎರಡನ್ನ ಸಮ ಪ್ರಮಾಣದಲ್ಲಿ ಡಿವೈಡ್ ಮಾಡಿರುವಂತಹ ಒಂದು ರೇಖೆ. ಹಾಗಾಗಿ ಇದನ್ನ ನಾವು ಸಮಭಾಜಕ ವೃತ್ತರೇಖೆ ಅಂತ ಕರಿತೀವಿ. ಇನ್ನ 23.5 ಡಿಗ್ರಿ ಇದಾದ ನಂತರ ಬರುವಂತದ್ದು, ಇದನ್ನ ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ನಿಮ್ಗೆ ಇದು ಪ್ರಧಾನ ಅಕ್ಷಾಂಶಗಳನ್ನ ಗುರುತಿಸಿ ಅಂತ ಕೊಟ್ಟಾಗ ನೀವು ಇವನ್ನೆಲ್ಲವನ್ನ ಗುರುತಿಸ್ಬೇಕಾಗತ್ತೆ. ಇನ್ನ ದಕ್ಷಿಣ ಅಕ್ಷಾಂಶ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ ನಾವು ಮಕರ ಸಂಕ್ರಾಂತಿ ವೃತ್ತ ರೇಖೆ ಅಂತೇಳಿ ಕರಿತೀವಿ. ಓಕೆ, ಇನ್ನ 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವು ಉತ್ತರ ಧ್ರುವ ಅಥವಾ ಆರ್ಟಿಕ್ ವೃತ್ತ ರೇಖೆ ಅಂತೇಳಿ ಕರಿತೀವಿ. ಅದೇ ತರನೇ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ ಏನಂತ ಕರಿತೀವಿ? ಇದನ್ನ ನಾವು ಅಂಟಾರ್ಟಿಕ್ ವೃತ್ತ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಅಂಟಾರ್ಟಿಕ್ ವೃತ್ತ ಅಂತ ಕರಿತೀವಿ. ಇನ್ನ ಮೇಲ್ಗಡೆ ಹೋದಂತೆ 90 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವು ಉತ್ತರ ಧ್ರುವ ಅಂತೇಳಿ ಕರಿತೀವಿ. ಓಕೆ, ಇನ್ನ ಕೆಳಗಡೆ ಬಂದಾಗ ಕೆಳಗಡೆ 90 ಡಿಗ್ರಿ ದಕ್ಷಿಣ ಧ್ರುವ. ಅರ್ಥ ಆಯ್ತಾ? ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಪ್ರಮುಖ ಪ್ರಧಾನ ಅಕ್ಷಾಂಶಗಳು. ಗೊತ್ತಾಯ್ತು? ಒಂದು ಪ್ರಶ್ನೆಗೆ ಇಷ್ಟೆಲ್ಲ ನಾವು ಹೇಳ್ಬೇಕಾಯ್ತು. ಇನ್ನ 23.5 ಡಿಗ್ರಿದು ಉತ್ತರ ಅಕ್ಷಾಂಶ ಬೇರೆ, ದಕ್ಷಿಣ ಅಕ್ಷಾಂಶ ಬೇರೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶ ಬೇರೆ, ದಕ್ಷಿಣ ಅಕ್ಷಾಂಶ ಬೇರೆ. 90 ಡಿಗ್ರಿ ಉತ್ತರನೇ ಬೇರೆ, 90 ಡಿಗ್ರಿ ದಕ್ಷಿಣನೇ ಬೇರೆ. ಸೊ ಇದನ್ನ ನಾವು ಅಕ್ಷಾಂಶಗಳು ಅಂತೇಳಿ ಗುರುತಿಸ್ತಾ ಇದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಸಾಕಷ್ಟು ಎಕ್ಸಾಮ್ಸ್ ಗಳಲ್ಲಿ ಕಾಮನ್ ಆಗಿ ಕೇಳಿರುವಂತ ಒಂದು ಪ್ರಶ್ನೆ. 2 ಡಿಗ್ರಿ ಅಕ್ಷಾಂಶಗಳ ನಡುವಿನ ನೆಲದ ಅಂತರ ಎಷ್ಟಿರುತ್ತೆ? 110.4 ಕಿಲೋಮೀಟರ್, 111 ಕಿಲೋಮೀಟರ್, ಹಾಗೆ 180 ಕಿಲೋಮೀಟರ್, 360 ಕಿಲೋಮೀಟರ್ ಅಂತ ಇದೆ. ಇಲ್ಲಿ ನಮ್ಗೆ ಅಕ್ಷಾಂಶಗಳು ಕೇಳಿದ್ದಾರೆ, ರೇಖಾಂಶಗಳ ಕಡೆ ನಾವಿನ್ನು ಹೋಗಿಲ್ಲ. ಸೊ ಅಕ್ಷಾಂಶಗಳು ಕೇಳಿದ್ದಾರೆ ಅಂತಂದ್ರೆ 2 ಡಿಗ್ರಿ ಅಕ್ಷಾಂಶಗಳ ನಡುವಿನ ಈ ಅಂತರ, ನೆಲದ ಅಂತರವನ್ನ ಕೇಳಿದರೆ, ಜಲದ ಅಂತರವನ್ನ ನಮ್ಗೆ ಕೇಳಿಲ್ಲ. ಹಾಗಾಗಿ ಇಲ್ಲಿ ನಾವು ಗುರುತಿಸೋದೇನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು 110.4 ಕಿಲೋಮೀಟರ್ಗಳಷ್ಟು ವ್ಯತ್ಯಾಸವನ್ನ ನಾವು ಕಾಣಬಹುದು. ಅರ್ಥ ಆಯ್ತಾ? ಸೊ ಇಷ್ಟು ವ್ಯತ್ಯಾಸವನ್ನ 2 ಡಿಗ್ರಿ ಅಕ್ಷಾಂಶಗಳ ನಡುವೆ ನಮ್ಗೆ ವ್ಯತ್ಯಾಸ ಕಂಡುಬರುತ್ತೆ. ನಮಗೆ ನೋಡ್ಲಿಕ್ಕೆ ಇಷ್ಟೇ ಸಣ್ಣದಂತ ಅನ್ಸುತ್ತೆ, ಬಟ್ ಈ ಒಂದು ಅಕ್ಷಾಂಶ ಈ ಅಕ್ಷಾಂಶದ ನಡುವಿನ ಡಿಫ್ರೆನ್ಶಿಯೇಟ್ ಎಷ್ಟಿದೆ? 110.4 ಕಿಲೋಮೀಟರ್, ತುಂಬಾ ಲಾರ್ಜ್. ನೆಕ್ಸ್ಟ್ 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವೇನಂತ ಕರಿತೀವಿ? ಈಗ ತಾನೇ ನಾನು ನಿಮಗೆ ಹೇಳ್ದೆ, ಎಕ್ಸ್ಪ್ಲೈನ್ ಮಾಡಿದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಆರ್ಟಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತ, ಹಾಗೆ ಸಮಭಾಜಕ ವೃತ್ತ ರೇಖೆ ಅಂತ ಇದೆ. ಸೊ ಒಬ್ವಿಯಸ್ಲಿ ನೀವೆಲ್ಲ ಕನ್ನಡದಲ್ಲಿ ಹೇಳಿದ್ದೆ, ನಾನೀಗ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ, ಅದನ್ನ ಆರ್ಟಿಕ್ ವೃತ್ತ ಅಂತೇಳಿ ನಾವು ಕರಿತೀವಿ. 66.5 ಡಿಗ್ರಿ ಏನಿದೆ ಉತ್ತರ ಅಕ್ಷಾಂಶವನ್ನ ನಾವು ಆರ್ಟಿಕ್ ವೃತ್ತ ಅಂತೇಳಿ ಗುರುತಿಸ್ತೇವೆ. ಸಮಭಾಜಕವನ್ನ ಲಂಬ ಕೋನಗಳಲ್ಲಿ ಛೇದಿಸುವಂತ ಕಾಲ್ಪನಿಕ ರೇಖೆಗಳನ್ನ ನಾವ್ ಏನಂತ ಕರಿತೀವಿ? ನೋಡಿ, ಚೆಕ್ ಮಾಡಿ. 2 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡಿ ಸರ್, 2 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡೋಣ. ನೋಡಿ, ಇದನ್ನ ನಾವು ಅಕ್ಷಾಂಶಗಳು ಅಂತ ಕರಿತೀವ ಅಥವಾ ರೇಖಾಂಶಗಳು ಅಂತ ಕರಿತೀವ, ಉಷ್ಣವಲಯ ವಲಯಗಳು. ಈಗ ನಾನು ನೀಳವಾದ ಕೋನಗಳು ಅಂತ ತಿಳಿಸಿದ್ದೆ ನಿಮ್ಗೆ. ಇದು ಭೂಮಿ ಇದೆ ಅಲ್ವಾ, ಸೊ ಅಡ್ಡಲಾಗಿ ಇಳಿತಕ್ಕಂಥ ಗೆರೆಗಳನ್ನ ಅಕ್ಷಾಂಶಗಳು ಅಂತ ಕರಿತ್ವಿ. ಈಗ ಲಂಬ ಕೋನಗಳು ಅಂತಂದಾಗ ನಿಮಗೆ ಗೊತ್ತಿದೆ, ಈ ತರ ಈ ಲಂಬ ಕೋನಗಳಲ್ಲಿ ಛೇದಿಸ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ನಾವೇನಂತ ಕರಿಬಹುದಪ್ಪ ಇಲ್ಲಿ ಅಂದ್ರೆ, ಎಕ್ಸಾಕ್ಟ್ಲಿ ನೀವೆಲ್ಲ ಗೆಸ್ ಮಾಡಿರ್ತೀರಾ. ಒಬ್ವಿಯಸ್ಲಿ ಆಪ್ಷನ್ ನಂಬರ್ ಬಿ ಸರಿಯಾದಂತ ಉತ್ತರ, ರೇಖಾಂಶಗಳು. ಈ ರೇಖಾಂಶಗಳನ್ನ ಇಲ್ಲೇನ್ ಕಾಣಿಸ್ತಾ ಇದೆ ನೋಡಿ, ಇದು ಉತ್ತರ ಅಲ್ವಾ, ಇದು ದಕ್ಷಿಣ. ಸೊ ಉತ್ತರದಿಂದ ದಕ್ಷಿಣಕ್ಕೆ ಸೇರ್ತಕ್ಕಂಥ ಲಂಬ ಕೋನಗಳಲ್ಲಿ ಈ ಭಾಗ ಬೇರೆ, ಈ ಭಾಗ ಬೇರೆ. ಹೆಂಗೆ ಅಕ್ಷಾಂಶ ಮೇಲ್ಗಡೆ ಛೇದಿಸ್ತಾ ಇತ್ತಲ್ವಾ, ಇದು ಉತ್ತರದಿಂದ ದಕ್ಷಿಣಕ್ಕೆ.
ಸಮ ಲಂಬ ಕೋನಗಳಲ್ಲಿ ಸಮಭಾಜಕವನ್ನ ಛೇದಿಸ್ತಕ್ಕಂತ ಕಾಲ್ಪನಿಕ ರೇಖೆಗಳನ್ನ ನಾವು ಇಲ್ಲಿ ಏನಂತ ಕರೆದ್ವಿ, ರೇಖಾಂಶಗಳು ಅಂತ ಕರೆದ್ವಿ. ಇವು ಕೂಡ ತುಂಬಾ ಪ್ರಧಾನವಾದಂತ ಕಾಲ್ಪನಿಕ ರೇಖೆಗಳು. ನೋಡಿ, ಗ್ರೀನ್ವಿಚ್ ಇಂಗ್ಲೆಂಡ್ ಮೂಲಕ ಹಾದು ಹೋಗ್ತಕ್ಕಂತ ಒಂದು ರೇಖೆ. ಈ ಇದ್ರ ಮೂಲಕ ಹಾದು ಹೋಗುವಂತ ಮೆರಿಡಿಯನ್ ಅನ್ನ ಹೀಗೆ ಕರೆಯಲಾಗತ್ತ. ಸೊ ಏನಂತ ಕರಿಬಹುದು? ಸಮಭಾಜಕ ವೃತ್ತ ರೇಖೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಪ್ರಧಾನ ಮೆರಿಡಿಯನ್, ಹಾಗೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಇದೆ. ಸೊ ಗ್ರೀನ್ವಿಚ್ ರೇಖೆ ಇಡೀ ನಮ್ಮ ಒಂದು ಇದನ್ನ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಗುರುತಿಸ್ತಕ್ಕಂತ ಒಂದು ರೇಖೆ ಅಂತೇಳಿ ಕರಿತೀವಿ. ಸೊ ಇದನ್ನ ನಾವು ಪ್ರಧಾನ ಮೆರಿಡಿಯನ್ ರೇಖೆ ಅಂತೇಳಿ ಗುರುತಿಸ್ತಾ ಇದೀವಿ. ನೋಡಿ, ಗ್ರೀನ್ವಿಚ್ ಈ ರೇಖೆ ಏನಿದೆ ಇಂಗ್ಲೆಂಡ್ ಮೂಲಕ ಹಾದು ಹೋಗ್ತಕ್ಕಂತ ರೇಖೆ ಇದು. ಇದು ಮೆರಿಡಿಯನ್ ಅಂದ್ರೆ ಪ್ರಧಾನ ಮೆರಿಡಿಯನ್ ಅಂತೇಳಿ ನಾವ್ ಇದನ್ನ ಚೂಸ್ ಮಾಡ್ಕೊಂಡಿರುವಂತದ್ದು. ಇದೇ ನಮಗೆ ಮಿಡಲ್ ರೇಖೆ 0 ಡಿಗ್ರಿ ಅಕ್ಷಾಂಶ ಹೇಗೋ ಸಮಭಾಜಕ ವೃತ್ತ ರೇಖೆ, ಹಾಗೇನೆ ಇದು 0 ಡಿಗ್ರಿ ರೇಖಾಂಶ ರೇಖೆ ಯಾವುದು ಅಂದ್ರೆ ಪ್ರಧಾನ ಮೆರಿಡಿಯನ್ ರೇಖೆ ಅಂತೇಳಿ ಕರಿತೀವಿ. ಇದು ಯಾವ ದೇಶದ ಮೂಲಕ ಹಾದು ಹೋಗುತ್ತೆ ಅಂದ್ರೆ ಇಂಗ್ಲೆಂಡ್ ನ ಮೂಲಕ ಹಾದು ಹೋಗುತ್ತೆ. ದ ಗ್ರೀನ್ವಿಚ್ ರೇಖೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಸಮಭಾಜಕದಲ್ಲಿ ಎರಡು ಸತತ ರೇಖಾಂಶಗಳ ನಡುವಿನ ಅಂತರ ಎಷ್ಟಿರುತ್ತೆ ಅಂತ ಪ್ರಶ್ನೆ ಇದೆ. ಸೊ ಆವಾಗ್ಲೇ ನಾವು ಅಕ್ಷಾಂಶಗಳನ್ನ ನೋಡಿದ್ವಲ್ವಾ. ಸೊ ಎರಡು ಒಂದು ಸತತ ಮೆರಿಡಿಯನ್ ಗಳ ನಡುವೆ ಅಂತರ 111 ಕಿಲೋಮೀಟರ್ಗಳಷ್ಟಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದನ್ನ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ಅಕ್ಷಾಂಶಗಳ ನಡುವಿನ ವ್ಯತ್ಯಾಸನೇ ಬೇರೆ, ರೇಖಾಂಶಗಳ ನಡುವಿನ ವ್ಯತ್ಯಾಸನೇ ಬೇರೆ. ನೋಡಿ, ಪ್ರತಿ ಒಂದು ಡಿಗ್ರಿ ರೇಖಾಂಶದ ಸಮಯದ ವ್ಯತ್ಯಾಸ, ಇದನ್ನ ನಾವು ಮೋಸ್ಟ್ ಪ್ರೊಬ್ಯಾಬಲಿ ಸಮಯದ ವ್ಯತ್ಯಾಸವನ್ನ ತಿಳ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಪ್ರತಿ ಒಂದು ಡಿಗ್ರಿ, ಈಗ 1 ಡಿಗ್ರಿ ಆದ್ಮೇಲೆ 2ನೇ ಡಿಗ್ರಿ ಬರುತ್ತೆ. ಈ ಡಿಗ್ರಿಗೂ ಎಷ್ಟು ಸಮಯದ ವ್ಯತ್ಯಾಸ ಇರ್ತದೆ? 1 ನಿಮಿಷ ಇರುತ್ತೋ, 4 ನಿಮಿಷಗಳಿರುತ್ತೋ, 15 ನಿಮಿಷಗಳಿರುತ್ತೋ, ಅಥವಾ 60 ನಿಮಿಷಗಳಿರುತ್ತೋ? ನೋಡಿ, ಎಷ್ಟು ನಿಮಿಷಗಳಿರುತ್ತೆ ಅಂತಂದ್ರೆ, ನೋಡಿ, ರೇಖಾಂಶದ ಪ್ರತಿ ಒಂದು ಡಿಗ್ರಿಗೆ 4 ನಿಮಿಷಗಳ ಸಮಯದ ವ್ಯತ್ಯಾಸ ಇದೆ. ಹಂಗಾಗಿನೇ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಮಯಕ್ಕೂ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಸಮಯಕ್ಕೂ ವ್ಯತ್ಯಾಸವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ರೇಖಾಂಶಗಳು ಹಿಂಗೆ 4 ನಿಮಿಷ ಈಗ 1 ಡಿಗ್ರಿಯಿಂದ ಇನ್ನೊಂದು ಡಿಗ್ರಿಗೆ 4 ನಿಮಿಷ ಇಲ್ಲಿ ವ್ಯತ್ಯಾಸ ಬರುತ್ತೆ ಅಂತಂದ್ರು, ಮತ್ತಿದು ಇನ್ನೊಂದು ಡಿಗ್ರಿಗೆ ಏನಾಗುತ್ತೆ, 4 ದುಪ್ಪಟ್ಟಾಗ್ತಾ ಹೋಗುತ್ತೆ. 4 + 4 8 ಆಗ್ತಾ ಹೋಗುತ್ತೆ. ಆಮೇಲೆ 12 ಆಗ್ತಾ ಹೋಗುತ್ತೆ. ಹಿಂಗೆ ಸಮಯ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಸಮಯದ ವ್ಯತ್ಯಾಸವನ್ನ ನಾವು ಕಾಣ್ಬೋದು. ಅದಕ್ಕೋಸ್ಕರನೇ ಒಂದು ದೇಶದಲ್ಲಿ ಇದ್ದಂತ ಸಮಯ ಮತ್ತೊಂದು ದೇಶದಲ್ಲಿ ಇರಲ್ಲ. ಇದಕ್ಕೆ ಏನ್ ಕಾರಣ ಅಂತಂದ್ರೆ ಈ ಕಾಲ್ಪನಿಕ ರೇಖೆಗಳೇ ಕಾರಣ. ನೆಕ್ಸ್ಟ್ 14ನೇ ಪ್ರಶ್ನೆ, ಒಂದು ಸ್ಥಳದ ರೇಖಾಂಶದ ಪ್ರಕಾರ ಸಮಯವನ್ನ ಹೀಗೆ ಕರೆಯಲಾಗುತ್ತೆ. ಏನಂತ ಕರೀತಾರೆ? ಪ್ರಮಾಣಿತ ಸಮಯ, ಸ್ಥಳೀಯ ಸಮಯ, ವಲಯ, ಅಂತಾರಾಷ್ಟ್ರೀಯ ಸಮಯ ಅಂತ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್, ರೇಖಾಂಶ ವೇಳೆಯನ್ನ ಗುರುತಿಸ್ಲಿಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ವಾ. ಸೊ ಅದನ್ನ ನಾವು ಆ ಸ್ಥಳದ ಸ್ಥಳೀಯ ಸಮಯ, ಲೋಕಲ್ ಟೈಮ್ ಅಂತೇಳಿ ಗುರುತಿಸ್ತೀವಿ. ನೋಡಿ, ಒಂದು ಸ್ಥಳದ ರೇಖಾಂಶದ ಪ್ರಕಾರ ಅಥವಾ ಆ ಸ್ಥಳದಲ್ಲಿ ಸೂರ್ಯನ ಸ್ಥಾನದ ಪ್ರಕಾರ ಸಮಯವನ್ನ ನಾವು ಸ್ಥಳೀಯ ಸಮಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವ್ ಯಾವ ಸ್ಥಳದಲ್ಲಿ ಇದೀವೋ ಆ ಸ್ಥಳದ ಪ್ರಕಾರ ಅಥವಾ ಆ ಸ್ಥಳದಲ್ಲಿ ಇರ್ತಕ್ಕಂಥ ರೇಖಾಂಶ ಎಷ್ಟಿದೆ, ವ್ಯತ್ಯಾಸ ಎಷ್ಟಿದೆ, ಅಲ್ಲಿ ಎಷ್ಟು ನಿಮಿಷಗಳ ಅಂತರ ಇದೆ, ಹಾಗೇನೆ ಅಲ್ಲಿರ್ತಕ್ಕಂಥ ಸೂರ್ಯನ ಸ್ಥಾನ. ಈಗ ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಗಡಿಯಾರಗಳು ಇರ್ಲಿಲ್ಲ. ಸೊ ಹಿರಿಕರೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಸೂರ್ಯ ನೇರವಾಗಿ ಬಂದಾಗ ಸಮಯ ಇಷ್ಟ ಆಗ್ತಾ ಇತ್ತು, ಸೂರ್ಯ ಸ್ವಲ್ಪ ಮರೆಮಾಚಿದಾಗ ಸಮಯ ಇಷ್ಟ ಆಗ್ತಾ ಇತ್ತು. ಅವ್ರೆಲ್ಲ ಏನ್ ಮಾಡ್ತಾ ಇದ್ರು, ಸೂರ್ಯನ ಮೇಲೆ ಸಮಯವನ್ನ ನಿರ್ಧರಿಸ್ತಾ ಇದ್ರು. ಬಿಸ್ಲಿ ಯಾವ ಟೈಮಲ್ಲಿ ಜೋರ್ ಇರ್ತಾ ಇತ್ತು, ಆ ಟೈಮಲ್ಲಿ ಸಮಯ ಏನಾಗಿದೆ, ಈ ರೀತಿ ಅವರು ಗುರುತಿಸ್ತಾ ಇದ್ರು. ಹಂಗೇನೆ ಅವರು ಸುಮ್ನೆ ಗುರುತಿಸ್ತಾ ಇರ್ಲಿಲ್ಲ. ಅಕಾರ್ಡಿಂಗ್ ಟು
ಈ ಒಂದು ಸೈಂಟಿಫಿಕ್ ಕಾರಣದಿಂದ ಅವರು ಗುರುತಿಸ್ತಾ ಇದ್ರಲ್ವಾ. ಸೊ ಇಲ್ಲಿ ಕೂಡ ಅಷ್ಟೇ ಸೂರ್ಯನ ಸ್ಥಾನದ ಪ್ರಕಾರ ಸಮಯವನ್ನ ನಾವು ಗುರುತಿಸ್ತಾ ಹೋಗ್ತಿವಲ್ವಾ, ಅದನ್ನೇ ನಾವು ಸ್ಥಳೀಯ ಸಮಯ ಅಂತೇಳಿ ಕರಿತೀವಿ. ಇದನ್ನ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೆಯಲ್ಲ, ಯಾಕೆಂದ್ರೆ ಆಯಾ ಸ್ಥಳಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತಿದ್ದು. ಸರಿನಾ? ನೆಕ್ಸ್ಟ್ ಕೊನೆಯ ಪ್ರಶ್ನೆ ಈ ಸೆಷನ್ದು, ದೇಶದಾದ್ಯಂತ ಅನುಸರಿಸ್ತಕ್ಕಂತ ಏಕರೂಪದ ಸಮಯ ಇದನ್ನ ಏನಂತ ಕರಿತೀವಿ? ಸ್ಥಳೀಯ ಸಮಯ, ವಲಯ ಸಮಯ, ಪ್ರಮಾಣಿತ ಸಮಯ, ಅಂತಾರಾಷ್ಟ್ರೀಯ ಸಮಯ ಅಂತ ಇದೆ. ಇಡೀ ದೇಶಾದ್ಯಂತ, ಈಗ ನಾವು ಭಾರತ ದೇಶ ಅಂತೇಳಿ ಗುರುತಿಸ್ತೀವಲ್ವಾ, ನಮ್ಮ ಭಾರತ ದೇಶದಾದ್ಯಂತ ಸಮಯ ಏಕರೂಪದ ಸಮಯವನ್ನ ನಾವು ಗುರುತಿಸ್ತೀವಿ. ಅಲ್ಲಿ ಸಮಯ ಇಷ್ಟಾಗಿದೆ, ಇಲ್ಲಿ ಸಮಯ ಇಷ್ಟಾಗಿದೆ ಅಂತೇಳಿ ನಾವು ಗುರುತಿಸೋದಿಲ್ಲ. ಸೊ ಇದನ್ನೇನಪ್ಪಾ ಅಂತಂದ್ರೆ, ಇದನ್ನ ನಾವು ಗುರುತಿಸೋಂಥದ್ದು ನಾವು ಪ್ರಮಾಣಿತ ವೇಳೆ ಅಥವಾ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ಕರಿತೀವಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ನಾವ್ ಇದನ್ನ ಗುರುತಿಸ್ತಾ ಇರೋದು. ಇದೇನಪ್ಪಾ ಅಂದ್ರೆ ದೇಶಾದ್ಯಂತ ಅನುಸರಿಸ್ತಕ್ಕಂತ ಏಕರೂಪದ ಸಮಯ ಅಂತೇಳಿ ನಾವಿಲ್ಲಿ ಗುರುತಿಸ್ತಾ ಇರುವಂತದ್ದು. ತುಂಬಾ ಇಂಪಾರ್ಟೆಂಟ್. ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆನೆ ಬೇರೆ ಇದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ತೀನಿ. ಅದನ್ನ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಇದನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಿದೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ಒಂದು ಬೇಸಿಕ್ ನಾಲೆಜ್ ಅನ್ನ ತಂದ್ಕೊಡುತ್ತೆ. ಯಾಕೆಂತಂದ್ರೆ ಒಂದು ಸ್ಟಾರ್ಟಿಂಗ್ ಮೂಲ ಜ್ಞಾನ ಇದ್ದಾಗ ಅಪ್ಡೇಟ್ ಜ್ಞಾನವನ್ನ ಪಡ್ಕೊಳ್ಳಿಕ್ ಸಾಧ್ಯ. ಈ ನಮ್ಮ ಭೂಮಿ ಅನ್ನೋ ಚಾಪ್ಟರ್ ಏನಿದೆ ಅಂತಂದ್ರೆ ಭೂಮಿಯ ವೈಶಿಷ್ಟ್ಯತೆಗಳು, ಭೂಮಿಯ ಮೇಲೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳ ಬಗ್ಗೆ, ಆಮೇಲೆ ಸ್ಟ್ಯಾಂಡರ್ಡ್ ಟೈಮ್ಸ್ ಬಗ್ಗೆ ಆಗಿರಬಹುದು, ಸ್ಥಳದ ಒಂದು ವ್ಯತ್ಯಾಸೀಕರಣದ ಬಗ್ಗೆ, ಸಾಗರ ಸರೋವರಗಳ ಬಗ್ಗೆ ತಿಳ್ಕೊಳ್ಳೋದಾಗತ್ತೆ. ನೆಕ್ಸ್ಟ್ ತರಗತಿಯಲ್ಲಿ ಅಥವಾ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ, ಹಾಗೆ ವಾಯುವಿನಲ್ಲಿರ್ತಕ್ಕಂತಹ ಗುಣಗಳ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬೈ ಬೈ.